ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಹೆಬ್ಬಾಕ ತಿಮ್ಮೇಗೌಡ. ಯೋಜನಾ ಮತ್ತು ಸಾಂಖ್ಯಿಕ ಸಚಿವರಾದಂಥ ಡಿ ಸುಧಾಕರ್ ಅವರ ನಿಧನದ ಹಿನ್ನೆಲೆಯಲ್ಲಿ ಇದೀಗ ಮತ್ತೊಂದು ಸಚಿವ ಸ್ಥಾನ ಖಾಲಿಯಾಗಿದೆ. ಸಿಎಂ ಸಿದ್ದರಾಮಯ್ಯನವರ ಬಳಿ ಹೆಚ್ಚುವರಿಯಾಗಿ ಇದೀಗ 3-4 ಖಾತೆಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇದೀಗ ಸಚಿವಾಕಾಂಕ್ಷಿಗಳಲ್ಲಿ ಸಚಿವ ಸ್ಥಾನದ ಬಗ್ಗೆ ಹೆಚ್ಚಿನ ಒಂದು ಬಯಕೆ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅನ್ನುವಂಥ ಒಂದು ನಿಟ್ಟಲ್ಲಿ ಹಿರಿಯ ಶಾಸಕರುಗಳು ಮತ್ತು ಕೆಲ ಸಚಿವಾಕಾಂಕ್ಷಿಗಳು ಏನು ತೀವ್ರ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಸೊ ಹೀಗಾಗಿಯೇ ಸಚಿವ ಸ್ಥಾನವನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಲಾಬಿಯನ್ನು ನಡೆಸ್ತಾ ಇರ್ತಕ್ಕಂಥ ಮತ್ತೊಂದು ಕಡೆಯಾಗಿ ಕಸರತ್ತನ್ನು ನಡೆಸ್ತಾ ಇರ್ತಕ್ಕಂಥ ಆಕಾಂಕ್ಷಿಗಳಿಗೆ ಇದೀಗ ಸಚಿವ ಸ್ಥಾನ ಸಿಗ್ಬೋದು ಅನ್ನುವಂಥ ಒಂದು ಬಯಕೆ ವಿಶ್ವಾಸ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ CM ಸಿದ್ದರಾಮಯ್ಯನವರ ಬಳಿ ಯುವಜನ ಸಬಲೀಕರಣ, ಪರಿಶಿಷ್ಟ ಪಂಗಡ ಕಲ್ಯಾಣ ಖಾತೆ, ಮತ್ತೊಂದು ಕಡೆಗೆ ಸಹಕಾರಿ ಖಾತೆ, ಇದೀಗ ಯೋಜನಾ ಮತ್ತು ಸಾಂಖ್ಯಿಕ ಇಲಾಖೆಯ ಖಾತೆ, ಈ ರೀತಿಯಾಗಿ 3-4 ಖಾತೆಗಳು CM ಸಿದ್ದರಾಮಯ್ಯನವರ ಬಳಿಯೇ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಒಂದು ವೇಳೆ ಸಚಿವ ಸಂಪುಟ ಪುನರಚನೆ ಆದರೆ ನನಗೂ ಕೂಡ ಸಚಿವ ಸ್ಥಾನ ಸಿಗ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ವಿಶ್ವಾಸವನ್ನು ಇದೀಗ ಹೆಚ್ಚಾಗಿರುವಂಥದ್ದು. ಮತ್ತೊಂದು ಕಡೆಯಾಗಿ ಕೇರಳ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ CM ಆಯ್ಕೆಯ ಕಗ್ಗಂಟು ಏನಿದ್ರಾಗಿದೆ ಆ ಒಂದು ಕಗ್ಗಂಟು ಬಗೆಹರಿಯುತ್ತಿದ್ದಂತೆ ನವದೆಹಲಿಗೆ ಮತ್ತೊಮ್ಮೆ ಪ್ರಯಾಣವನ್ನು ಬೆಳೆಸಿ ನವದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋದ್ರ ಮುಖಾಂತರ ಸಚಿವ ಸಂಪುಟ ಪುನರಚನೆಗೆ ಒತ್ತಡವನ್ನು ಹೇರುವಂಥ ನಿಟ್ಟಲ್ಲಿ ಹಿರಿಯ ಶಾಸಕರುಗಳು ಕೂಡ ಪ್ಲ್ಯಾನನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್, ಮತ್ತೊಂದು ಕಡೆಗೆ ರಾಜ್ಯ ಸರ್ಕಾರದ ನವದೆಹಲಿ ವಿಶೇಷ ಪ್ರತಿನಿಧಿ TB ಜಯಚಂದ್ರ ನೇತೃತ್ವದಲ್ಲಿ ಈಗಾಗಲೇ 25 ಮಂದಿ ಹಿರಿಯ ಶಾಸಕರುಗಳು ಹೈಕಮಾಂಡನ್ನು ಭೇಟಿ ಮಾಡೋದಕ್ಕೆ ಸಿದ್ಧತೆಯನ್ನು ಪ್ಲ್ಯಾನನ್ನು ಮಾಡ್ಕೊಂಡಿರುವಂಥದ್ದು. ಮತ್ತೊಂದು ಕಡೆಯಾಗಿ ಕೆಲ ಕಿರಿಯ ಶಾಸಕರು ಕೂಡ ನಮಗೆ ಸಚಿವ ಸ್ಥಾನ ಬೇಕು, ಕನಿಷ್ಠ 5 ಮಂದಿ ಕಿರಿಯ ಶಾಸಕರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಅವರು ಕೂಡ ಇದೀಗ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಏನು ಕನಿಷ್ಠ 20 ಮಂದಿ ಸಚಿವರನ್ನು ಸಂಪುಟದಿಂದ ಕೈ ಬಿಡಬೇಕು, ಆ ಮೂಲಕವಾಗಿ ಹಿರಿಯ ಶಾಸಕರುಗಳಿಗೆ, ಆಕಾಂಕ್ಷಿಗಳಿಗೆ, ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಆಂತರಿಕವಾಗಿ ಚರ್ಚೆಯನ್ನು ಆಗ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಸಚಿವ ಸಂಪುಟ ಪುನರಚನೆಗೆ ಏನು ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಅಥವಾ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಒಂದು ದಿಟ್ಟ ನಿಲುವನ್ನು, ಒಂದು ನಿರ್ಧಾರವನ್ನು ಕೈಗೊಂಡು ನಾಯಕತ್ವ ಬದಲಾವಣೆಯನ್ನು ಮಾಡಿ ಆ ಬಳಿಕ ಸಚಿವ ಸಂಪುಟ ಪುನರಚನೆಗೆ ಏನಾದರೂ ಅವಕಾಶವನ್ನು ಕೊಡುತ್ತಾ ಅನ್ನುವಂಥ ನಿಟ್ಟಲ್ಲಿ ಹೈಕಮಾಂಡ್ ನಡೆಯೂ ಕೂಡ ತೀವ್ರ ಕುತೂಹಲ ಮತ್ತು ನಿಗೂಢವಾಗಿ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಸಂಪುಟ ಪುನರಚನೆಗೆ ಸಂಬಂಧಪಟ್ಟಂತೆ ಒಂದು ಕಡೆಯಾಗಿ ಸಚಿವ ಸ್ಥಾನ ಸಿಗುವಂಥ ಒಂದು ನಿಟ್ಟಲ್ಲಿ ಏನು ಆಕಾಂಕ್ಷಿಗಳಲ್ಲಿ ಒಂದು ರೀತಿ ಬಯಕೆ ಹೆಚ್ಚಾಗ್ತಾ ಇದ್ದರೆ, ಮತ್ತೊಂದು ಕಡೆಯಾಗಿ ಹಿರಿಯ ಶಾಸಕರುಗಳು ಇವರೆಲ್ಲರೂ ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಮತ್ತೊಮ್ಮೆ ಒತ್ತಡ ಏರುವಂಥ ಒಂದು ಪ್ರಯತ್ನವನ್ನು ಮಾಡೋದಕ್ಕೆ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಈ ನಡುವೆ CM ಸಿದ್ದರಾಮಯ್ಯನವರು ತಮ್ಮ ನಡೆಯ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಗುಟ್ಟನ್ನು ಬಿಟ್ಕೊಟ್ಟಿಲ್ಲ. CM ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಉಭಯ ನಾಯಕರಿಬ್ಬರಿಗೂ ಕೂಡ ಹೈಕಮಾಂಡ್ ಬುಲಾವನ್ನು ಕೊಟ್ಟು ಈ ಒಂದು ನಾಯಕತ್ವ ಬಿಕ್ಕಟ್ಟಿಗೆ ಸಂಬಂಧಪಟ್ಟಂತೆ ಒಂದು ತೆರೆ ಎಳೆಯುವಂಥ ಒಂದು ಕೆಲಸವನ್ನು ಶೀಘ್ರದಲ್ಲೇ ಮಾಡುತ್ತೆ ಅನ್ನುವಂಥ ಒಂದು ವಿಶ್ವಾಸದ ಮಾತುಗಳನ್ನು ಪಕ್ಷದ ಹಿರಿಯ ನಾಯಕರುಗಳು ಆಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಸಚಿವ ಸಂಪುಟ ಪುನರಚನೆ ಆಗುತ್ತೋ ಅಥವಾ ನಾಯಕತ್ವ ಬದಲಾವಣೆ ಆಗುತ್ತೋ ಅಥವಾ ಈ ಒಂದು ಗೊಂದಲವನ್ನು ಹೈಕಮಾಂಡ್ ಯಾವ ರೀತಿಯಾಗಿ ಬಗೆಹರಿಸುತ್ತೆ ಅನ್ನುವಂಥದ್ದು ತೀವ್ರ ಕುತೂಹಲ ಮೂಡಿಸಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಕ್ಯಾಮ್ರಾಮನ್ ಕೊಂಡಯ್ಯ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.